ನಮ್ಮಮ್ಮನ ತವ್ರ ಮನೆಗೆ ಎಲ್ಲ ಮನೆಗಳು ಮುಗಿಸ್ಕೊಂಡು ಇವಾಗ ದುರ್ಗಂಕೇರಿ ನಮ್ಮ ಹಿರೇಕೆರೂರು ಬಂದರೆ ಅಂದರೆ ನೀವು ದುರ್ಗಂಕೇರಿಗೆ ಹೋಗಲೇಬೇಕು. ಬನ್ನಿ, ಶಾರ್ಟಾಗಿ ಸಿಂಪಲಾಗಿ. ಸೊ ಮುಂಚೆ ಹಿರೇಕೆರೂರಿಂದ ಇಲ್ಲಿಗೆ ನಡ್ಕೊಂಡು ಬರ್ತಾಯಿದ್ವಿ. ಸೊ ಮುಂಚೆ ನಾವು ಸಣ್ಣದಿದ್ದಾಗ ಹಿರೇಕೆರೆಯಿಂದ ಇಲ್ಲಿಗೆ ಊರಿಗೆ ನಡ್ಕೊಂಡು ಬರ್ತಾ ಇದ್ವಿ ನಾವು. ಸ್ವಲ್ಪ ಮರೆಯೋಕ್ಕಾಗಲ್ಲ ಗುರು, ಇವೆಲ್ಲ ಹೆವಿ ಮೆಮೊರೀಸ್. ನಾವು ಇನ್ನೂ ಅರ್ಧ ಮನೆಗಳು ಉಳ್ದವಂತೆ, ಇನ್ನೂ ಅರ್ಧ ಮನೆ ಅಷ್ಟೇ ಅಂತ ನಾವು ನೋಡಿರೋದು. ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಬರೋ ಪ್ರಯತ್ನ ಮಾಡೋಣ. ಸದ್ಯಕ್ಕೆ ನಿಮಗೆ ದುರ್ಗಂಕೇರಿಯಲ್ಲಿ ಸಿಗ್ತೀನಿ. ಸೊ ಇದು ಪೂಲ್ಕಟ್ಟೆ ಅಂತಾರೆ. ಸೊ ನೀವು ನೋಡ್ತಿದ್ದಾರಲ್ಲ, ಇದೇ ದುರ್ಗಂಕೇರಿ ದೇವಸ್ಥಾನ ಮುಂದಿದೆ ದುರ್ಗಂಕೇರಿ. 900 ಎಕರೆ ಚಿಲ್ಲರೆ 900 ಎಕರೆ ಕೆರೆ ಇರೋದು. ಫುಲ್ಲಾಗಿದೆ ಇವಾಗ, ಫುಲ್ಲಾಗಿ ಕೋಡಿ ಬಿದ್ದಿರೋದು ಈ ಕಡೆ. ಬನ್ನಿ ದುರ್ಗಮ್ಮನ ದೇವಸ್ಥಾನ ನೋಡೋಣ. ನಮ್ಮಮ್ಮ ಫುಲ್ ಖುಷಿ. ಸೊ ಇದೆ ನೋಡಿ ದುರ್ಗಂಕೇರಿ. ಇದೇ ನಮ್ಮ ದುರ್ಗಮ್ಮನ ದೇವಸ್ಥಾನ ದುರ್ಗಂಕೇರಿ. ಒಂದು ಸೆಕೆಂಡ್ ಇಲ್ಲೇರು ಬಂದೆ. ಒಂದು ಸೆಕೆಂಡ್ ಒಂದು ಸೆಕೆಂಡ್ ಇಲ್ಲಿ ಹೇಳ್ತಾನೆ, ಇಲ್ಲೇರು ಬಂದೆ. ಎಷ್ಟು ವರ್ಷ ಆದಮೇಲೆ ಬಂದೀವಿ? 10 ವರ್ಷ ಆದಮೇಲೆ ಅಮ್ಮ ಬರ್ದು ಕೊಡ್ತಾ ಮಾರ್ವೆ ನಾನು. ನಮ್ಮಮ್ಮ ಫುಲ್ ಖುಷಿ. ದುರ್ಗಮ್ಮನ ದೇವಸ್ಥಾನ 900 ಎಕರೆ ಕೆರೆ ಇರೋದು. 900 ಎಕರೆ ಕೆರೆ. ಸೊ ಹಿರೇಕೆರೂರು ದುರ್ಗಮ್ಮ, ಗಂಗಮ್ಮ ಹೋಗ್ತಾ ಸುತ್ತೋರ್ಕೊಂಡು ಹೋಗ್ಬೇಕು. ಅಲ್ಲೇ ಐತಾನೆ, ಮುಂದೆ ಐತೆ, ಮುಂದೆ ಅಲ್ಲಿ ಮುಂದೆ ಐತೆ. ನಿಮ್ಮ ಒಳಗಡೆ ಗಂಟೆ ಅಲ್ಲೇ ಐತೆ. ಅದು ನಿಧಾನಕ್ಕೆ ಹೋಗು, ಬಲಕ್ಕೆ ಹೋಗು. ನಾನು ತಗೊಂಡೆ. ಆರಾಮ ನೋಡಬೇ ಗಂಗಮ್ಮ. ಸೊ ಇವರು ತಂಗಿ, ದುರ್ಗಾಮಾತೆಯ ತಂಗಿ ಸಾವಂತರವ. ದುರ್ಗಾಮಾತೆಯ ಅಕ್ಕ ಮರಿಯವ್ವ. ಗಂಗಮ್ಮ ಖುಷಿಯ ಗಂಗಮ್ಮ, ಖುಷಿಯ ಗಂಗಮ್ಮ. ಬಾ ಗಂಗಮ್ಮ, ಖುಷಿಯಾದ ಗಂಗಮ್ಮ. ಹಾಯ್ ಗಂಗಮ್ಮ, ಖುಷಿಯಾದ ಗಂಗಮ್ಮ. ಸೂಪರ್ ಖುಷಿ, ಸೂಪರ್ ಖುಷಿ. ಹಾಂ ಗಂಗಮ್ಮ. ಖುಷಿ ಆಯ್ತಾ? ಖುಷಿ ಆಗಿಬಿಡ್ತೀನಿ. ಎಷ್ಟೋ ವರ್ಷ ಆಗ ಬಂದಿಲ್ಲ. ಸಾಕಾತ. ಐ ನೈ ಮರಿ ಸವಣ್ಣನ ರೈಟ್ ತಳಿ ಹಾಕಿ ಹೆಲ್ಮೆಟ. ಹಂಗಲ್ಲ, ಮೇಲಿಂದ ಇಲ್ಲಿ 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 ಹೊತ್ತಿಗೆ ಇಲ್ಲಿ ಹೊತ್ತು ಹಿಡ್ಕೊಂಡು ಹಿಂಗೆ ಹೊತ್ತು. ಹಾಂ, ಏನಾಗಲ್ಲ. ಇವಾಗ ನಮ್ಮ ಹಿರೇಕೆರೂರಿಗೆ ರೀಚ್ ಆದ್ವಿ. ಸೊ ಮೇನ್ ಊರಿದು ಹಿರೇಕೆರೂರು. ನಾವು ಸಣ್ಣದಾಗ ಇಷ್ಟು ಇದ್ದಿಲ್ಲ.
ಬಸ್ ಸ್ಟ್ಯಾಂಡ್ ಒಂದೇ ಇದ್ದಿದ್ದು, ಇವಾಗ ಹೆವಿ ಅಂದರೆ ಹೆವಿ ಬೆಳೆದೋಗ್ಬಿಟ್ಟಿದೆ. ರೈಟ್ ಸೈಡ್ ಇರೋದೇ ಪೊಲೀಸ್ ಸ್ಟೇಷನು. ಇಲ್ಲಿಗೂ ಭಾಳ ಬರ್ತಾಯಿದ್ದೆ ನಾನು ಅವಾಗ, ಅಂದರೆ ಸ್ವಲ್ಪ ಮನೆಯದು ಅವಾಗ ಕೇಸ್ ಆಗಿತ್ತಲ್ಲ, ಅಡ್ಡಾಡ್ತಾ ಇದ್ವಿ. ಸೊ ಸ್ಟ್ರೈಟ್ ಹೋದರೆ ಈಗ ನೀವು ಲೆಫ್ಟ್ ನೋಡ್ತೀರಾ, ನಮ್ಮ ಹಿರೇಕೆರೂರು ಬಸ್ ಸ್ಟ್ಯಾಂಡ್. ಹಾಂ ಹ್ಞೂ, ಹಿರೇಕೆರೂರು ಬಸ್ ಸ್ಟ್ಯಾಂಡ್ ಇದು. ಸೊ ಬನ್ನಿ ಸೀದಾ ಹೋಗೋಣ. ಹಾಂ, ನಾವು ಅಲ್ಲೇ ಹೋದ್ವು ನಾವು ಕೆರೂರು ಎಂಟರ್ ಆದ್ವಿ. ಸೊ ಇಲ್ಲಿಂದ ನಾವು ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದೇ ನಮ್ಮ ಸಿಸ್ಟರ್ ಊರಿಗೆ. ಸೊ ಇಲ್ಲಿಂದ ನಮ್ಮ ಸಿಸ್ಟರ್ ಊರಿಗೆ ಹೋಗಿ ಮಾತಾಡಿಸ್ಕೊಂಡು, ಸೊ ವಾಟ್ಸಪ್ ಸ್ಟೇಟಸ್ ಹಾಕಿದ್ದು ಹೆವಿ ಮೆಸೇಜು ನಮ್ಮ ಬ್ರದರ್ಸು. ಸೊ ಬ್ರದರ್ಸ್ ಭಾಳ ಜನ ಇದ್ದಾರೆ, ಸಿಸ್ಟರ್ ಒಬ್ಬಳೇ ಇರೋದು, ಬ್ರದರ್ಸು 3-4 ಜನ ಇದ್ದಾರೆ. ಸೊ ಹೆವಿ ಮೆಸೇಜು ಕಾಲ್ ಮಾಡಕತ್ತರು, ಬ್ರೋ ಹಿರಿಕೇರಿ ಬಂದೀಯ, ಹಂಗೆ ಹೋಗ್ಬೇಡ ನೀನು, ಬರಲೇಬೇಕು ಅಂತೇಳಿ ಹೆವಿ ಮೆಸೇಜ್ ಮಾಡಕತ್ತರು. ಹಂಗೆ ಹೋದ್ರೆ ಬೇರೆ ಕಡೆ ಹೋಗ್ತೀವಿ, ಹಿಂಗೆ ಹೋಗ್ಬೇಕು ನಾವು ಇವಾಗ. ಸೊ ಪ್ರೆಸೆಂಟ್ ಇವಾಗ ಸಿಸ್ಟರ್ ಊರಿಗೆ ಹೋಗ್ಬೇಕು. ಸೊ ಸೀದಾ ಅಲ್ಲೋಗೆ ಸಿಕ್ಬಿಡ್ತೀನಿ, ಮತ್ತೆ ಇಲ್ಲಿ ಏನು ಮಾಡೋಕ್ಕೋಗಲ್ಲ, ರೋಡ್ ಚೆನ್ನಾಗಿದೆ ಪರವಾಗಿಲ್ಲ. ಸೊ ಸೀದಾ ಹೋಗಿ ಸಿಸ್ಟರ್ ಊರಿಗೆ ಸಿಗ್ತೀನಿ, ನೋಡೋಣ ರಿಯಾಕ್ಷನ್ ಹೆಂಗೆ ಇರ್ಬೋದು ಅಂತೇಳಿ. ಯಾಕಂದರೆ ನಮ್ಮ ಸಿಸ್ಟರ್ ಮದುವೆ ಆದಾಗಿಂದ ಇಲ್ಲಿ ತನಕ ಮಗಳು ಆಲ್ರೆಡಿ ಇವಾಗ ಕಾಲೇಜಲ್ಲ 10th ಇವಾಗ, ಅಲ್ಲೇ ಒಂದು 13 ವರ್ಷ ಆಯಿತು. ಸೊ ನಮ್ಮಮ್ಮ ಫಸ್ಟ್ ಟೈಮಲ್ಲಿ ಹೋಗ್ತಾ ಇರೋದು, ನಮ್ಮಮ್ಮ ಅವಳು ಮದುವೆ ಆದಾಗಿಂದ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾನು ಆಲ್ರೆಡಿ ಒಂದು 2 ವರ್ಷದ ಮೇಲಾಯಿತು ಹೋಗಿ ಅಲ್ಲಿಗೆ, ಸೊ ಹೋಗಿದ್ದಿಲ್ಲ. ಸೊ ಇವಾಗ ನಾನು 2 ವರ್ಷ ಆದಮೇಲೆ ಹೋಗ್ತಿದ್ದೀನಿ, ನಮ್ಮಮ್ಮ 13 ವರ್ಷ ಆದಮೇಲೆ ಫಸ್ಟ್ ಟೈಮ್ ಬರ್ತಾ ಇರೋದು ಅಲ್ಲಿಗೆ. ನೋಡೋಣ ರಿಯಾಕ್ಷನ್.